ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಕಥೆಯಿದು ಅನವರತ ಹೋರಾಡಿದ ಏಕಲವ್ಯನ ಕಥೆಯು ಕಥೆಯಿದು ಆಗಲಿ ಕಥೆಯಿದು ಆಗಲಿ ಜನ ಜನಿತ ವೀರನ ಕಥೆಯಿದು ಅನವರತ ಈ ಭೀಕರ ದೃಶ್ಯಗಳನ್ನು ಇನ್ನೆಷ್ಟು ನೋಡಿ ಸಹಿಸುತ್ತಿರಲಿ. ಅದೇ ಮುಗ್ಧ ಸುಂದರ ಜಿಂಕೆ, ಸಾರಂಗ, ಮೊಲ ಮುಂತಾದ ಸಸ್ಯ ಪ್ರಾಣಿಗಳನ್ನು, ದಾರುಣ ಸಾವುಗಳನ್ನು ಅದೆಷ್ಟು ನಾನು ನೋಡಲಿ. ಅದರಲ್ಲೂ ನನಗೆ ಜಿಂಕೆಗಳೆಂದರೆ ಪಂಚಪ್ರಾಣ. ಅವುಗಳನ್ನು ಈ ಕ್ರೂರ ಹುಲಿ, ಚಿರತೆಗಳಂತಹ ಹಿಂಸ ಪ್ರಾಣಿಗಳು ಅಟ್ಟಾಡಿಸಿ ಬೇಟೆಯಾಡುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ನಾನು ವಾಸಿಸುವ ಈ ಕಾಡನ್ನು ಹಿಂಸೆಯಿಲ್ಲದೆ ಅಭಯಾರಣ್ಯ ಮಾಡಬೇಕೆಂದು ನನ್ನ ಕನಸು. ನನಗೆ ಚಿಕ್ಕ ಚಿಕ್ಕ ಬೇಟೆಯಾಡುವುದು ಮಾತ್ರ ಗೊತ್ತು. ಆದರೆ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಲು ನನಗೆ ಬಾರದು. ಇಂತಹ ವಿದ್ಯೆ ನನಗೆ ಬಂದಿದ್ದರೆ ಹಿಂಸೆ ಪ್ರಾಣಿಗಳನ್ನು ಓಡಾಡಿಸಿ ಅವುಗಳನ್ನು ಹತ್ಯೆ ಮಾಡಿ ಅಭಯಾರಣ್ಯ ಮಾಡಿ ಬಿಡುತ್ತಿದ್ದೆ. ಇದರಿಂದ ನಮ್ಮ ಬೇಡರ ಮಹಿಳೆಯರು, ಮಕ್ಕಳು ನಿರಾತಂಕದಿಂದ ಕಾಡಿನ ತುಂಬ ಓಡಾಡಬಹುದಿತ್ತು. ನಾನೇನು ಮಾಡಲಿ? ಮಗು ಏಕಲವ್ಯ, ಏನು ಚಿಂತೆಯಲ್ಲಿರುವೆ? ಚಿಕ್ಕ ಕಂದ ನೀನು.
ಏನೋ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದವನಂತೆ ಸದಾ ಚಿಂತಿಸುತ್ತಿರುವೆ ಅಲ್ಲ. ಕಂದ, ನನ್ನ ಮುಂದೆ ಹೇಳಬಾರದೆ? ಹೇಳು, ಮನ ಬಿಚ್ಚಿ ಹೇಳು ಕಂದ. ಅಮ್ಮ, ನನಗೆ ಬಹಳ ದಿನದಿಂದ ಕಾಡಿನ ಮಾಂಸಾಹಾರಿ ಪ್ರಾಣಿಗಳನ್ನು ಓಡಿಸಿ ಅಭಯಾರಣ್ಯ ಮಾಡಬೇಕೆಂದು ಕನಸು ಕಾಣುತ್ತಿದ್ದೇನೆ. ಅಮ್ಮ, ವೇಗವಾಗಿ ಓಡುವ ಹುಲಿ ಸಿಂಹಗಳನ್ನು ಬೆನ್ನಟ್ಟುವ ಬದಲು ಇಲ್ಲಿಯೇ ನಿಂತು ಹಾಳು ಪ್ರಯೋಗ ಮಾಡಿ ಕೊಲ್ಲಲು ಸಾಧ್ಯವೇನಮ್ಮ ಜನನಿ? ಕಂದ, ನಿನ್ನ ಮಾತುಗಳನ್ನು ಕೇಳಿದಾಗ ನೀನು ಜಾತಿಯಿಂದ ಬೇಡನಾದರೂ ನಿಷಾದ ರಾಜನ ಹಿರಣ್ಯಧನುವಿನ ವರಪುತ್ರ. ಅದಕ್ಕೆಂದೇ ಇಂತಹ ಶೌರ್ಯದ ಮಾತುಗಳು ಹೊರಬರುತ್ತಿವೆ. ಕಂದ, ಅಮ್ಮಾಯಿ, ನೀನು ಹೇಳುತ್ತಿರುವ ವಿದ್ಯೆಯನ್ನು ಕಲಿಸಬಲ್ಲ ಏಕೈಕ ವ್ಯಕ್ತಿ ಎಂದರೆ ಗುರು ದ್ರೋಣಾಚಾರ್ಯರು. ಅಮ್ಮ, ಕಂದ, ನಿನ್ನ ಆಸೆಗೆ ನಾನು ಅಡ್ಡಿಯಾಗಲಾರೆ. ಹೋಗಿ ಬಾ ಕಂದ. ಗುರು ದ್ರೋಣರು ಹಸ್ತಿನಾವತಿಯಲ್ಲಿ ಕೌರವ ಪಾಂಡವರಿಗೆ ವಿದ್ಯೆ ಕಲಿಸುತ್ತಿದ್ದಾರಂತೆ. ನೀನು ಅಲ್ಲಿ ಹೋದರೆ ವಿದ್ಯೆ ಕಲಿಯಬಹುದು. ಹೋಗಿ ಬಾ ಕಂದ. ಸರಿಯಮ್ಮ ಜನನಿ, ನಾನು ಈಗಲೇ ಹೋಗುವೆ. ನನ್ನನ್ನು ಹರಸ ಮಾತಾಯಿ. ಹೋಗು ಕಂದ, ನಿನ್ನನ್ನು ದೇವರು ಸದಾ ರಕ್ಷಿಸಲಿ. ಮಕ್ಕಳೇ, ಇತ್ತ ಬನ್ನಿ. ಈವರೆಗೆ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ತಿಳಿದಿದ್ದೀರಿ. ಎಂದಿನಂತೆ ಇಂದಿನ ಪಾಠ ಮುಕ್ತಾಯವಾಗಿದೆ. ಈ ದಿನ ನಡೆಸಿಕೊಟ್ಟಂತಹ ಎಲ್ಲ ಪಾಠಗಳನ್ನು ಸ್ವಸ್ಥಾನಕ್ಕೆ ಹೋಗಿ ಅಭ್ಯಾಸ ಮಾಡಿಕೊಳ್ತಾ ಇರಿ. ನಾನು ಸ್ವಲ್ಪ ಧ್ಯಾನಸ್ಥನಾಗಿರುತ್ತೇನೆ. ಅವರೇ ಗುರು ದ್ರೋಣರು ಇರಬೇಕು. ಅವರು ಒಂಟಿಯಾಗಿದ್ದಾರೆ. ಇದೇ ಸರಿಯಾದ ಸಮಯ. ನನ್ನ ಬಯಕೆಯನ್ನು ಅವರ ಮುಂದೆ ತೋಡಿಕೊಳ್ಳುವೆ. ಯಾರು ನೀನು? ವೇಷದಲ್ಲಿ ನೀನು ಬೇಡದಂತೆ ಕಾಣುತ್ತಿರುವೆ. ಇಲ್ಲಿಗೇಕೆ ಬಂದೆ? ನನ್ನಿಂದ ನಿನಗೇನು ಆಗಬೇಕಾಗಿದೆ? ಆಚಾರ್ಯರಿಗೆ ನನ್ನ ವಂದನೆಗಳು. ನಾನು ಏಕಲವ್ಯ, ಬೇಡರ ಹುಡುಗ. ನನ್ನ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ. ಇದರಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ, ಬೇಡರಿಗೆ ಅಪಾಯ ಹೆಚ್ಚಿದೆ. ಹೀಗಾಗಿ ನಾನು ನಿಮ್ಮಿಂದ ಎಲ್ಲ ರೀತಿಯ ಬಿಲ್ ವಿದ್ಯೆ ಕಲಿಯಬೇಕೆಂದು ಬಹಳಷ್ಟು ಆಸೆಯಿಂದ ಬಂದಿರುವೆ. ದೇವ, ನನ್ನ ಮೇಲೆ ಕರುಣೆ ತೋರಿ ನನ್ನನ್ನು ಹರಿಸು ದೇವ, ಹರಿಸು. ಓ, ಈ ಬಾಲಕನನ್ನು ನೋಡಿದರೆ ಕಲಿಯಬೇಕೆಂಬ ಮಹದಾಸೆ ಹೊಂದಿದ್ದಾನೆ. ಇವನಿಗೆ ವಿದ್ಯೆ ನೀಡಿದರೆ
ಅತಿ ದೊಡ್ಡ ಬಿಲ್ವಿದ್ಯೆಯ ಮಹಾಪುರುಷನಾಗುವುದರಲ್ಲಿ ಸಂದೇಹವಿಲ್ಲ. ಇವನ ಮೇಲೆ ಪ್ರೀತಿ ಕನಿಕರ ಉಕ್ಕಿ ಬರುತ್ತಿದೆ. ಆದರೆ ನಾನೇನು ಮಾಡಲಿ? ನಾನು ಕ್ಷತ್ರಿಯ ಕೌರವ ಪಾಂಡವರಿಗಲ್ಲದೆ ಬೇರಾರಿಗೂ ವಿದ್ಯೆ ಕಲಿಸನು ಎಂದು ಭೀಷ್ಮ ಪಿತಾಮಹರಿಗೆ ಭಾಷೆ ಕೊಟ್ಟಿರುವೆ. ಸರಿ, ಇವನಿಗೆ ಹೇಗೆ ಹೇಳುವೆ? ನಾನು ನಿನ್ನನ್ನು ಶಿಷ್ಯನೆಂದು ಸ್ವೀಕರಿಸಬಲ್ಲೆ, ಆದರೆ ನಿನಗೆ ವಿದ್ಯೆ ಕಲಿಸಲಾರೆ. ಗುರುಗಳೇ, ನೀವು ನನಗೆ ಶಿಷ್ಯನೆಂದು ಸ್ವೀಕರಿಸಿ ನಿಮ್ಮ ಆಶೀರ್ವಾದ ಬಲದಿಂದಲೇ ವಿದ್ಯೆ ಗಳಿಸುವೆ. ನನ್ನನ್ನು ಹರುಷು ಗುರುದೇವ, ಹರುಷು. ಆಯಿತು ಆಯಿತು, ನಿನ್ನ ಅರಿವೇ ನಿನಗೆ ಗುರುವಾಗಿ ಕಾಯುತ್ತದೆ. ನನ್ನ ಪೂರ್ಣ ಆಶೀರ್ವಾದ ನಿನಗೆ ನೀಡುವೆ. ಹೋಗಿ ಬಾ ಏಕಲವ್ಯ. ಮಂಗಳವಾಗಲಿ, ಮಂಗಳವಾಗಲಿ. ಬೆಳಕಿನ ದೇವರು ಅಳುಕಿದಾನೆ. ಮಾನಭಿಮಾನವೋ ನಿನ್ನದೋ ಗುರುವೇ, ಮಾನಭಿಮಾನವೋ ನಿಮ್ಮದೋ, ಮಾನಭಿಮಾನವೋ ನಿಮ್ಮದೋ ಗುರುವೇ.
ನಾನು ಒಳ್ಳೆಯ ಬಿಲ್ಲುಗಾರನಾದೆನು. ನನ್ನ ಕಾಡನ್ನು ಅಭಯಾರಣ್ಯ ಮಾಡಿದೆ. ನನ್ನ ಕನಸು ಸಾಕಾರಗೊಂಡಿತು. ಗುರುಗಳೇ, ನನ್ನ ಪ್ರಾರ್ಥನೆ ನಿಮಗೆ ಸಲ್ಲಿಸುವೆ, ಸ್ವೀಕರಿಸು. ಏನು ನನ್ನ ಧ್ಯಾನ ಭಂಗ ಮಾಡುವ ಈ ನಾಯಿಗಳ ಸದ್ದನ್ನು ಅಡಗಿಸಿ ಬಿಡಬೇಕು. ನಾನು ಕಲಿತ ಶಬ್ದವೇದಿ ವಿದ್ಯೆಯಿಂದ ಈ ನಾಯಿಗಳಲ್ಲಿ ಶಬ್ದವನ್ನು ಅಡಗಿಸುವೆನು. ಈಗಲೇ ಬಾಣವನ್ನು ಹೂಡುವೆನು. ಇದೇನು ಆಶ್ಚರ್ಯ! ನಾವು ಬೇಟೆಗೆ ಬಂದಾಗ ಶಬ್ದವೇದಿ ವಿದ್ಯೆಯಿಂದ ಬಾಣ ಬಿಟ್ಟು ನಮ್ಮ ಈ ಬೇಟೆ ನಾಯಿಗಳು ಬಗಳದಂತೆ ಮಾಡಿದವನಾರು? ನಾಯಿಗಳ ಬಾಯಿ ಬಾಣಗಳಿಂದ ತುಂಬಿದ್ದರೂ ಸ್ವಲ್ಪವೂ ರಕ್ತ ಬರದಂತೆ ಬಾಣ ಬಿಟ್ಟಿದ್ದು ನಿಜಕ್ಕೂ ಆಶ್ಚರ್ಯ. ಗೆಳೆಯ ಅಶ್ವತ್ಥಾಮ, ಇದೋ ನೋಡು, ಈ ವಿದ್ಯೆ ಬಲ ಆ ವ್ಯಕ್ತಿ ಯಾರೆಂದು ತಿಳಿಯಬೇಕು. ನಿಜ ಅರ್ಜುನ, ಆದರೆ ಈ ವಿದ್ಯೆ ನಿನಗಲ್ಲದೆ ಬೇರಾರಿಗೂ ದ್ರೋಣಾಚಾರ್ಯರು ಕಲಿಸಲಿಲ್ಲ. ಹೀಗಿದ್ದಾಗ ಇದು ಹೇಗೆ ಸಾಧ್ಯ? ಅದೋ ನೋಡು, ಗುರುಗಳು ಇತ್ತಲೇ ಬರುತ್ತಿದ್ದಾರೆ. ಅವರನ್ನೇ ಕೇಳಿ ನೋಡು. ಗುರುಗಳೇ, ನಾನು ನಿಮ್ಮ ಪಟ್ಟದ ಶಿಷ್ಯನಲ್ಲವೇ? ನೀವು ಹೀಗೇಕೆ ಮಾಡಿದಿರಿ? ನನಗೆ ಮಾತ್ರ ಹೇಳಿಕೊಟ್ಟ ವಿದ್ಯೆ ಎಂದು ಹೇಳಿ ಬೇರೆ ಯಾರಿಗೋ ಈ ವಿದ್ಯೆ ಬೋಧಿಸಿದ್ದು ಸರಿಯೇ? ಇಲ್ಲಿ ನೋಡಿ, ಅದು ಯಾರೋ ಶಬ್ದವೇದಿ ವಿದ್ಯೆಯಿಂದ ಬಾಣವನ್ನು ಪ್ರಯೋಗಿಸಿ ನಮ್ಮ ನಾಯಿಗಳು ಬೊಗಳದಂತೆ ಮಾಡಿದ್ದಾನೆ. ಹೌದು ಪಾರ್ಥ, ಇದು ನನಗೂ ಆಶ್ಚರ್ಯವಾಗಿದೆ. ನಿನಗಲ್ಲದೆ ನಾನು ಯಾರಿಗೂ ಈ ವಿದ್ಯೆ ಕಲಿಸಿಲ್ಲ. ನಡೆ, ಎಲ್ಲರೂ ಹೋಗಿ ಅವನಾರು ಎಂದು ತಿಳಿದುಕೊಳ್ಳೋಣ. ಗುರುದರ್ಶನ ಪಡೆದ ನಾನೆಂದು ಧನ್ಯನಾದೆ. ದೇವರ ದರ್ಶನದಂತೆ ಗುರುಗಳು ನಾನಿರುವ ಸ್ಥಳಕ್ಕೆ ಬಂದಿರುವರು. ನನ್ನ ಪುಣ್ಯವು. ಗುರುಗಳೇ, ಇದೋ ಈ ಏಕಲವ್ಯ ನಿಮ್ಮ ಪಾದಗಳಿಗೆ ವಂದಿಸುತ್ತಿದ್ದಾನೆ. ಓಹೋ, ನೀನು ಹಿಂದೊಂದು ದಿನ ನನ್ನ ಹತ್ತಿರ ಬಂದ ಏಕಲವ್ಯ ನೀನೇ ತಾನೇ? ನೀನು ಅದು ಹೇಗೆ ಈ ವಿದ್ಯೆ ಸಂಪಾದಿಸಿದೆ? ಯಾರಿಂದ ಈ ವಿದ್ಯೆಯನ್ನು ಕಲಿತೆ? ಅದೋ ನೋಡಿ ನಿಮ್ಮ ಮೂರ್ತಿಯೇ ನನಗೆ ಸ್ಫೂರ್ತಿ. ನೀವೇ ನನ್ನ ಗುರುಗಳು. ನಿಮ್ಮ ಆಶೀರ್ವಾದವೇ ನನಗೆ ಪಾಠವಾಯಿತು. ಈ ಎಲ್ಲ ವಿದ್ಯೆ ನೀವೇ ನೀಡಿದ ಭಿಕ್ಷೆ ಗುರುದೇವ. ಪರಮಾಶ್ಚರ್ಯ! ಹೀಗೂ ವಿದ್ಯೆ ಪಡೆಯಬಹುದೇ? ಹಲ 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 ನನಗೆ ಉರುಳಾಯಿತಲ್ಲ. ಗುರುಗಳೇ, ನಿಮ್ಮ ಆರೈಕೆಯೇ ಅವನನ್ನು
ನನಗಿಂತ ಶ್ರೇಷ್ಠ ಬಿಲ್ ವಿದ್ಯೆಗಾರನನ್ನಾಗಿ ಮಾಡಿತಲ್ಲ. ನೀವು ನನಗೆ ಕೊಟ್ಟ ವಚನ ಭಂಗವಾಯಿತೆ. ಏಕಲವ್ಯ, ನೀನು ನನ್ನನ್ನು ಗುರುವೆಂದು ಒಪ್ಪಿಕೊಳ್ಳುವಿಯಾ? ಅನುಮಾನವೇಕಿ ಗುರುಗಳೇ, ಸೂರ್ಯಚಂದ್ರ ಸಾಕ್ಷಿಯಾಗಿ ನೀವೇ ನನ್ನ ಗುರುಗಳು. ಹಾಗಾದರೆ ವಿದ್ಯೆ ಕಲಿತಕ್ಕೆ ನನಗೆ ಗುರುದಕ್ಷಿಣೆ ಕೊಡುವಿಯಾ? ಗುರುಗಳೇ, ಕೇಳಿ ನೋಡಿ, ಈ ನನ್ನ ಕುತ್ತಿಗೆಯನ್ನೇ ಕೊಡಬಲ್ಲೆ ಗುರುದೇವ, ಕುತ್ತಿಗೆಯನ್ನೇ ಕೊಯ್ದು ಕೊಡಬಲ್ಲೆ. ಹಾಗಾದರೆ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು. ಅಷ್ಟೇ ತಾನೇ? ಸ್ವೀಕರಿಸು ಗುರುದೇವ, ಸ್ವೀಕರಿಸು. ಇದೆಂತ ಗುರುಭಕ್ತಿ? ಬಲಗೈ ಹೆಬ್ಬೆರಳು ಇಲ್ಲದಿದ್ದರೆ ಬಾಣ ಹೂಡಲು ಬರುವುದೇ ಇಲ್ಲ. ನಿಜ ಮಿತ್ರ ಅಶ್ವತ್ಥಾಮ ಅವನು ಬೆರಳು ನೆಪದಲ್ಲಿ ತನ್ನ ಕೊರಳನ್ನೇ ಕೊಟ್ಟನು. ನಿಜವಾಗಿಯೂ ಗುರು ದ್ರೋಣರ ಶಿಷ್ಯರು ನಾವಲ್ಲ, ಈ ಏಕಲವ್ಯನೇ ನಿಜವಾದ ಶಿಷ್ಯ. ಇವನ ಹೆಸರು ಸೂರ್ಯಚಂದ್ರರಿರುವವರೆಗೂ ಶಾಶ್ವತವಾಗಿರುವುದು. ಏಕಲವ್ಯ, ನಿನ್ನ ಗುರುಭಕ್ತಿಗೆ ನಾನು ಮನಸೋತೆ. ನಿನ್ನಂಥ ಶಿಷ್ಯನನ್ನು ಪಡೆದ ನಾನೇ ಭಾಗ್ಯವಂತ. ನಿನಗೆ ಮಂಗಳವಾಗಲಿ, ಮಂಗಳವಾಗಲಿ. ಅಯ್ಯೋ ಎನ್ನಯ ಗುರುವೇ, ಅಯ್ಯೋ ಎನ್ನಯ ಗುರುವೇ, ಅಯ್ಯೋ ಎನ್ನಯ ಗುರುವೇ, ನನ್ನ ಕಥೆಯು ಹೀಗಾಯ್ತೆ. ಎಲ್ಲರೂ ಕೂಡಿ ಮಾತೆಯಾದ ಭೂದೇವಿಯನ್ನು ಕುರಿತು ಮಂಗಲ ಪಾಡುವ ಎದ್ದೇಳುವಂತವರಾಗಿರಿ. ಅಂಬಗಾರುತಿಯನ್ನು